ಎಫೆಸದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ. ಯೇಸು ಕರ್ತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷರನ್ನಾಗಿ ನಿರ್ಮಿಸಿದ್ದಾನೆ. ಕರ್ತನರು ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ. ಈ ದಿವಸವೂ ಸಹ ಕರ್ತ ನಿಮಗೆ ಕೂಡ ಮಾತನಾಡುವವರಾಗಿದ್ದಾರೆ. ಕೆಲವೊಂದು ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಡೆದು ಹೋಗಿದೆ. ಅಂದರೆ ಕೆಲವು ವರ್ಷಗಳ ಹಿಂದೆ ನೀವು ಪಾಪದಲ್ಲಿದ್ದಿರಬಹುದು, ಅಥವಾ ಇನ್ಯಾವುದೋ ವಿಧವಾದಂಥ ಅಕ್ರಮಗಳಲ್ಲಿ ತೊಡಗಿಕೊಂಡು ಅದು ಪ್ರಸಿದ್ಧವಾಗಲ್ಪಟ್ಟು ಜನಗಳಿಂದ ನೀವು ನಿರಾಕರಿಸಲ್ಪಟ್ಟಿರಿ. ಮಾತ್ರವಲ್ಲದೆ ಜನಗಳು ಆನಿಮಿತ್ತವಾಗಿ ನಿಮ್ಮನ್ನು ನಿಂದಿಸಿದ್ರು, ಅವಮಾನಪಡಿಸಿದ್ರು. ಎಷ್ಟೋ ಸಮಯಗಳಲ್ಲಿ ನಿಮ್ಮ ಆ ಹಳೆಯ ಕಾರ್ಯಗಳನ್ನು ಈಗಲೂ ಸಹ ಅವರು ನೆನಪಿಗೆ ತೆಗೆದುಕೊಂಡು ನಿಮ್ಮಂತ ದೂರವಾಗಿ ಇರಬಹುದು. ಆದರೆ ಯೇಸು ಕರ್ತನು ಜನಗಳ ಹಾಗೆ ಅಲ್ಲ. ಆತನು ನಿಮ್ಮನ್ನು ಸಮಾಧಾನಪಡಿಸ್ತಾರೆ. ಮಾತ್ರವಲ್ಲದೆ ತನ್ನ ಹಾಗೆ ನಿಮ್ಮನ್ನು ಸ್ವೀಕರಿಸುವವರಾಗಿದ್ದಾರೆ. 2000 ವರ್ಷಗಳ ಹಿಂದೆ ದೇವರಾಗಿರುವಂಥ ಯೇಸು ಕರ್ತನು ಈ ಭೂಮಿಯ ಮೇಲೆ ಮನುಷ್ಯನಾಗಿ ಅವತರಿಸಲ್ಪಟ್ಟಂತಹ ಕಾರಣ ಒಂದೇ ಒಂದು, ಪಾಪವಿಲ್ಲದವರಾಗಿ ಅವರು ಜೀವಿಸಲ್ಪಟ್ಟು ಪಾಪದಿಂದ ತುಂಬಲ್ಪಟ್ಟಿರುವಂಥ ಎಲ್ಲ ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡಿ ತನ್ನ ಹಾಗೆ ಪರಿಶುದ್ಧರನ್ನಾಗಿ ಮಾಡಬೇಕೆಂಬುದಾಗಿ ಈ ಭೂಮಿಯ ಮೇಲೆ ಅವರು ಶಿಲುಬೆ ಮೇಲೆ ಸತ್ತರು. ಮಾತ್ರವಲ್ಲದೆ ಮರಣವನ್ನು ಸಹ ಜಯಿಸಲ್ಪಟ್ಟು ಜೀವಿಸುವವರಾಗಿ ಇದ್ದಾರೆ. ಇಂದು ನಿಮ್ಮನ್ನು ಅನೇಕ ಜನಗಳು ಹಿಂದೆ ಮಾಡಿದಂಥ ಅದೇ ತಪ್ಪುಗಳನ್ನು ಮರಳಿ ನಿಮ್ಮ ಬಗ್ಗೆ ಮಾತನಾಡಿ ಮನನೊಯಿಸ್ತಾ ಇದ್ದಾರಾ? ಅವರಿಂದ ನೀವು ದೂರವಾಗಿದ್ದೀರಾ? ನೀವು ಜನಗಳ ಬಳಿಯಲ್ಲಿ ಹೋಗಿ ಮಾತನಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಯಾಕಂದರೆ ಅವರು ಹಿಂದಿನ ಮನುಷ್ಯನಾಗಿ ನಿಮ್ಮನ್ನು ಕಾಣ್ತಾ ಇದ್ದೀರಾ. ಆದರೆ ಯೇಸುವರ ದೃಷ್ಟಿಸ್ರಿ, ಯೇಸು ನಿಮ್ಮನ್ನು ಹೊಸದಾಗಿ ಸ್ವೀಕರಿಸ್ತಾರೆ. ಮಾತ್ರವಲ್ಲದೆ ಹೊಸ ಸೃಷ್ಟಿಯಾಗಿ ಮಾಡಲ್ಪಟ್ಟು ನೀವು ಯಾವ ಜನಗಳಿಂದ ದೂರವಾಗಿದ್ರೋ, ಯಾರು ನಿಮ್ಮನ್ನು ಅವಮಾನಪಡಿಸ್ತಾರೋ ಅಂಥ ಮನುಷ್ಯರ ಮುಂದೆ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಯೇಸು ಕರ್ತನ ಶಕ್ತನು. ಆದುದರಿಂದ ನೀವು ಮಾಡಬೇಕಾದದ್ದು ಒಂದೇ, ನಿಮ್ಮ ಹೃದಯದಲ್ಲಿ ಯೇಸು ಕರ್ತನಿಗೆ ಮಾಡಿದ ಎಲ್ಲ ಪಾಪಗಳನ್ನು ಸಹ ಒಪ್ಪಿಸಿಕೊಡ್ರಿ. ಮಾತ್ರವಲ್ಲದೆ ಅವರನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ್ರಿ. ಆಗ ನಿಮ್ಮಲ್ಲಿ ಮೊದಲನೆಯದಾಗಿ ಮನಸ್ಸಮಾಧಾನ ಉಂಟಾಗಲ್ಪಡ್ತದೆ. ಆಗ ನೀವು ನೂತನವಾದಂತಹ ಹೊಸ ಜೀವನದಲ್ಲಿ ನಡೆಯಲಿಕ್ಕೆ ಕರ್ತನೇ ಸಹಾಯ ಮಾಡ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಬೇಡಿಕೊಳ್ಳುತ್ತೇವೆ. ಇಂದಿನ ದಿನಗಳಲ್ಲಿ, ಇಂದಿನ ವರ್ಷಗಳಲ್ಲಿ ಇವರು ಮಾಡಲ್ಪಟ್ಟಂಥ ಎಷ್ಟೋ ಪಾಪಗಳಿಂದಾಗಿ ಜನಗಳಿಂದ ದೂರವಾಗಿದ್ದಾರೆ. ಕರ್ತನೆ, ಈಗಲೇ ಇವರಿಗೆ ಮನಸ್ಸಮಾಧಾನ ಕೊಟ್ಟು ಅಂತಹ ಜನಗಳ ಮುಂದೆಯೇ ಇವರನ್ನು ಉಪಯೋಗಿಸಿ ನಿಮ್ಮ ನೂತನವಾದಂತಹ ಕಾರ್ಯಗಳನ್ನು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.